ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಅಮಾನವೀಯ ಕೃತ್ಯ ಬೆಳಕಿಗೆ ಬಂದಿದೆ. ಮೊನ್ನೆಯಷ್ಟೇ ನಾವು ಮೆಟ್ರೋದಲ್ಲಿ ಗಮನಿಸಿದ್ವಿ, ರೈತರೊಬ್ಬರು ಚೀಲವನ್ನ ಹೊತ್ತು ಮೆಟ್ರೋ ಹತ್ತೋದಕ್ಕೆ ಬಿಟ್ಟಿರಲಿಲ್ಲ ಮೆಟ್ರೋ ಸಿಬ್ಬಂದಿ. ಆದ್ರೆ ಈಗ ಸಿಲಿಕಾನ್ ಸಿಟಿಯಲ್ಲಿ ಮತ್ತೊಂದು ಅಂತಹದ್ದೇ ಅಮಾನವೀಯ ಘಟನೆ ಬೆಳಕಿಗೆ ಬಂದಿದೆ. ಮೆಟ್ರೋದ ದೃಶ್ಯವನ್ನ ನಾವು ಗಮನಿಸಿದ್ವಿ, ಘಟನೆಯನ್ನ ಖಂಡಿಸಿದ್ವಿ. ಮಾನವೀಯತೆ ಮರೆತಿದ್ದಾರೆ ಬಿಬಿಎಂಪಿ ಮಾರ್ಷಲ್ಗಳು. ಇದೀಗ ಬ್ರ್ಯಾಂಡ್ ಬೆಂಗಳೂರಿನ ಹೆಸರಲ್ಲಿ ವ್ಯಾಪಾರಿಗಳಿಗೆ ಕಿರುಕುಳ ನೀಡಲಾಗ್ತಾ ಇದೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಕಿರುಕುಳ ಕೊಟ್ಟಿದ್ದಾರೆ ಮಾರ್ಷಲ್ಗಳು. ಬ್ಯಾಗ್ ಹೊತ್ತುಕೊಂಡು ಮಾಡ್ತಾ ಇದ್ದ ವೃದ್ಧರಿಗೆ ಕಿರುಕುಳ ನೀಡಿದ್ದಾರೆ ಬಿಬಿಎಂಪಿ ಮಾರ್ಷಲ್. ಬ್ಯಾಗ್ಗಳನ್ನ ಕಸಿದುಕೊಳ್ಳೋದಕ್ಕೆ ಮಾರ್ಷಲ್ ಮುಂದಾಗಿದ್ದಾರೆ. ಬೆಂಗಳೂರಿನ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಬಳಿ ನಡೆದಿರುವಂತಹ ಅಮಾನವೀಯ ಘಟನೆ ಇದು. ಬೆಂಗಳೂರಿನ ಜಯನಗರ ಶಾಪಿಂಗ್ ಸ್ಪಾಟ್ಗೆ ಹೆಸರುವಾಸಿ. ಅಲ್ಲಿ ಬ್ಯಾಗ್ಗಳನ್ನ ಮಾರ್ತಾ ಇದ್ದ ವೃದ್ಧರಿಗೆ ಬಿಬಿಎಂಪಿ ಮಾರ್ಷಲ್ಗಳು ವ್ಯಾಪಾರ ಮಾಡೋದಕ್ಕೆ ಬಿಡದೆ ಆ ಬ್ಯಾಗ್ ಅನ್ನ ಕಸಿದುಕೊಳ್ಳೋದಕ್ಕೆ ಯತ್ನಿಸಿದ್ದಾರೆ. ನಿಜಕ್ಕೂ ಕೂಡ ಖಂಡಿಸಬೇಕಾಗಿರುವಂತಹ ಘಟನೆ ಇದು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ ನೀವು. ಪಾಪ ಆ ವೃದ್ಧರಿಗೆ ಎಷ್ಟು ವಯಸ್ಸಾಗಿದೆ, ಈ ವಯಸ್ಸಲ್ಲೂ ಕೂಡ ದುಡಿದು ತಿನ್ನಬೇಕು ಅನ್ನುವಂತಹ ಹಠ ಅಥವಾ ಒಂದು ಸ್ವಾಭಿಮಾನ ಅಂತ ಕರಿಬಹುದು. ಯಾಕಂದ್ರೆ ಈ ಇಳಿ ವಯಸ್ಸಿನಲ್ಲಿ ಅವರಿಗೆ ಸಾಕವ್ರು ಯಾರು ಇಲ್ಲದೆ ಹೋಗಿರಬಹುದೇನೋ, ಅಥವಾ ಅವರೇ ಬದುಕನ್ನ ನಡೆಸಬೇಕಾಗಿರೋ ಅನಿವಾರ್ಯತೆ ಇರಬಹುದೇನೋ. ಸೊ ಇಲ್ಲಿ ಬ್ಯಾಗ್ಗಳನ್ನ ಕೈಗೆ ನೇತು ಹಾಕೊಂಡು ಬ್ಯಾಗ್ ಮಾರೋದಕ್ಕೆ ಅಂತ ಮುಂದಾಗಿದ್ದಾರೆ. ಬೆಂಗಳೂರಿನ ಜಯನಗರ ಫೋರ್ತ್ ಬ್ಲಾಕ್ ಅಲ್ಲಿ ನಾವು ಯೂಶುವಲಿ ಗಮನಿಸಿದ ಹಾಗೆ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಹೆಚ್ಚಿನ ಫುಟ್ಪಾತ್ಗಳಲ್ಲಿ ಶಾಪ್ ಮಾಡೋರು ಹೆಚ್ಚು. ಹಾಗೆ ವೀಕೆಂಡ್ ಆಯ್ತು ಅಂದ್ರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಆಗಮಿಸ್ತಾರೆ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಕೂಡ ಅಲ್ಲಿ ಬದುಕು ಕಟ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ. ಆದ್ರೆ ಈ ತಾತ ನಾವೇನ್ ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ, ಪಾಪ ಇವರು ಕೈಯಲ್ಲೇ ಬ್ಯಾಗ್ ಹಾಕೊಂಡು ಬ್ಯಾಗ್ ವ್ಯಾಪಾರ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಬಿಬಿಎಂಪಿ ಮಾರ್ಷಲ್ಗಳು ಬ್ರ್ಯಾಂಡ್ ಬೆಂಗಳೂರಿನ ಹೆಸರಲ್ಲಿ ಪಾಪ ಅವ್ರಿಗೆ ವ್ಯಾಪಾರ ಮಾಡೋದಕ್ಕೆ ಬಿಟ್ಟಿಲ್ಲ, ಅವರನ್ನ ತಡೆ ಹಿಡಿದಿದ್ದಾರೆ. ಜೊತೆಗೆ ಆ ಬ್ಯಾಗ್ಗಳನ್ನು ಕಿತ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ. ನಿಜಕ್ಕೂ ಕೂಡ ಬೇಸರದ ಸಂಗತಿ. ಯಾಕಂದ್ರೆ ಫುಟ್ಪಾತ್ ಮೇಲೆ ಸಾಕಷ್ಟು ಸಂಖ್ಯೆಯಲ್ಲಿ ಸಿಗರೇಟ್ ಮಾರೋರಾಗಿರಬಹುದು, ಜೊತೆಗೆ ನಾವು ಪಾನ್ ಬೀಡಾಗಳಂತೆ ಅದಂತೆ ಇದಂತೆ ಸಾಕಷ್ಟು ರೀತಿಯಾದಂತಹ ಆರೋಗ್ಯಕ್ಕೆ ಹಾನಿಯಾಗುವ ವ್ಯಾಪಾರ ಮಾಡೋರನ್ನ ನಾವು ನೋಡಿರ್ತೀವಿ. ಆದ್ರೆ ಇಲ್ಲಿ ಜೀವನ ನಡೆಸೋದಕ್ಕೆ ಅಂತ ಪಾಪ ವ್ಯಾಪಾರ ಮಾಡೋದಕ್ಕೂ ಬಿಡಲ್ಲ ಅಂದ್ರೆ ಏನು ವ್ಯವಸ್ಥೆ ಅಂತ. ಒಂದೇ ಕಡೆ ನಿಂತ್ಕೊಂಡು ನಾನು ವ್ಯಾಪಾರ ಮಾಡೋದಿಲ್ಲ, ಸುತ್ತಾಡ್ಕೊಂಡು ವ್ಯಾಪಾರ ಮಾಡ್ತೀನಿ, ನನ್ನನ್ನು ಬಿಟ್ಬಿಡಿ ಪರ್ಪರಿಯಾಗಿ ಮನವಿ ಮಾಡ್ಕೊಂಡಿದ್ದಾರೆ. 70 ವರ್ಷದ ವೃದ್ಧ ಅಂಗಲಾಚ್ ಬೇಡಿದ್ದಾರೆ, ವ್ಯಾಪಾರ ಮಾಡೋದಕ್ಕೆ ಬಿಡ್ರಪ್ಪ ಅಂತ. ಆದ್ರೂ ಕೂಡ ಆ ಮಾರ್ಷಲ್ಗಳ ಮನಸ್ಸು ಕರಗಲಿಲ್ಲ. ವೃದ್ಧನಿಗೆ ಕಿರುಕುಳ ಕೊಟ್ಟಿದ್ದಾರೆ. ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಬಿಬಿಎಂಪಿ ಮಾರ್ಷಲ್ಗಳ ನಡೆಗೆ ಜನರು ಕೂಡ ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನಿಜಕ್ಕೂ ಕೂಡ ಖಂಡಿಸಬೇಕಾಗಿರುವಂತಹ ಸನ್ನಿವೇಶ ಇದು. ಯಾಕಂದ್ರೆ ರಸ್ತೆ ಬದಿಯಲ್ಲಿ ಬ್ಯಾಗ್ ಅನ್ನ ಮಾರೋದೇ ದೊಡ್ಡ ತಪ್ಪು ಅನ್ನೋದಾದ್ರೆ, ನಾನಾ ರೀತಿಯಾದಂತಹ ವ್ಯಾಪಾರ ವಹಿವಾಟು ಮಾಡ್ತಾರಲ್ಲ ಅವರೆಲ್ಲರಿಗೂ ಕೂಡ ಇದೇ ರೀತಿಯಾದಂತಹ ಖಂಡನೆಯನ್ನು ಮಾಡ್ತಾರ, ಇವರು ಹಿಡಿತಾರ ಅವರನ್ನ ಗೊತ್ತಿಲ್ಲ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿ. ಮಹೇಶ್, ನಿಜಕ್ಕೂ ಕೂಡ ಬೇಸರದ ಸಂಗತಿ. ಪಾಪ ವೃದ್ಧರ ವಯಸ್ಸು ನೋಡಿದ್ರೆ ಈ ವಯಸ್ಸಲ್ಲೂ ಕೂಡ ಇಳಿ ವಯಸ್ಸಲ್ಲಿ ಅವರು ದುಡಿದು ತಿನ್ಬೇಕು ಅನ್ನೋ ಹಠ ಇದೆ. ಆದ್ರೆ ಬಿಬಿಎಂಪಿ ಮಾರ್ಷಲ್ಗಳು ಯಾವ ಕಾರಣಕ್ಕಾಗಿ ಅವರನ್ನ ತಡೆ ಹಿಡಿದ್ರು, ಯಾವ ರೀಸನ್ ಅನ್ನ ಕೊಡ್ತಾ ಇದ್ದಾರೆ, ಏನ್ ಕತೆ ಇದು ಅಂತ? ಎಸ್ ಪ್ರತಿಭಾ, ಈಗಾಗಲೇ ನೋಡಬಹುದು, ಏನು ಕಾಂಗ್ರೆಸ್ ಸರ್ಕಾರ ಬಂದಾಗಿಂದನೂ ಕೂಡ ಎಲ್ಲ ಒಂದ್ ಕಡೆ ಬಡವರು ಒಂದ್ ಕಡೆ ನಿಜವಾಗ್ಲೂ ಕೂಡ ಬದುಕಕ್ಕಾಗಿಲ್ಲ ಅಂತಾನು ಕೂಡ ಈಗಾಗಲೇ ಹೇಳಿಕೆ ಕೊಡ್ತಾ ಇರುವಂತದ್ದು. ಒಂದು ಕಡೆ ಗ್ಯಾರಂಟಿ ಯೋಜನೆಯಲ್ಲಿ ಒಂದ್ ರೀತಿಯಲ್ಲಿ ಬಡವರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಮತ್ತೊಂದು ಕಡೆ ಬಡವರನ್ನ ವ್ಯಾಪಾರ ಮಾಡೋದಕ್ಕೂ ಬರ್ತಾ ಇಲ್ಲ ಈ ಕಾಂಗ್ರೆಸ್ ಸರ್ಕಾರದ ಅಧಿಕಾರಿಗಳು ಹಾಗೂ ಮಾರ್ಷಲ್ಗಳು. ಏನು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಏನು ಈಗಾಗಲೇ ಬೀದಿ ಬದಿ ವ್ಯಾಪಾರಿಗಳನ್ನ ಸ್ಥಳಾಂತರ ಮಾಡ್ತೀವಿ ಅಂತ ಕೂಡ ಒಂದ್ ರೀತಿಯಲ್ಲಿ ಬಿಬಿಎಂಪಿ ಆಯುಕ್ತರು ಹೇಳಿಕೆ ಕೊಟ್ಟಿದ್ರು. ಅದೇ ಸ್ಥಳಾಂತರ ಮಾಡಿ ನಂತರ ಅವರಿಗೆ ಬೇರೆ ಕಡೆ ಒಂದು ವ್ಯಾಪಾರಕ್ಕೆ ಒಂದು ಜಾಗ ಕೊಡ್ತೀವಿ ಅಂತ ಹೇಳಿದ್ರು. ಅದು ಇದುವರೆಗೂ ಕೂಡ ಕೊಟ್ಟಿಲ್ಲ. ತದನಂತರ ಏನು ಒಂದು ಚುನಾವಣೆ ಆಯೋಗದ ಒಂದು ನೀತಿ ಸಂಹಿತೆ ಬರುತ್ತೆ, ಇದುವರೆಗೂ ಕೂಡ ಅದಾಗಲಿಲ್ಲ. ಆದ್ರೆ ಇವತ್ತು ಎಲ್ಲೋ ಒಂದ್ ಕಡೆ ನಿಜವಾಗ್ಲೂ ಕೂಡ ಬೀದಿ ಬದಿ ವ್ಯಾಪಾರಿಗಳನ್ನ ರಸ್ತೆ ಕರೋ ರೀತಿಯಲ್ಲಿ, ಅಂದ್ರೆ ಬೀದಿ ತರೋ ರೀತಿಯಲ್ಲಿ ಮಾರ್ಷಲ್ಗಳು ನಡ್ಕೊಂಡಿರುವಂತದ್ದು. ಏನ್ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ, ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಸುತ್ತಮುತ್ತನೂ ಕೂಡ ಸುಮಾರು 500ಕ್ಕೂ ಹೆಚ್ಚು ಏನು ಬೇರೆ ಬೇರೆ ಅಂಗಡಿಗಳಿವೆ. ಅಂಗಡಿಗಳೆಲ್ಲೂ ಕೂಡ ಫುಟ್ಪಾತ್ ಅಲ್ಲಿ ಇದೆ. ಆದ್ರೆ ಅಂಗಡಿಗಳು ಫುಟ್ಪಾತ್ ಅಲ್ಲಿರೋ ಅಂಗಡಿಗಳು ತೆಗೆಯದೆ ಎಲ್ಲೋ ಒಬ್ಬ 70 ವರ್ಷದ ವಯಸ್ಸಾದ ವೃದ್ಧ ಏನು ಒಂದು 20 ರೂಪಾಯಿ 30 ರೂಪಾಯಿ ಬ್ಯಾಗ್ ಮಾಡ್ತಾ ಇರ್ತಾನೆ. ಆ ಬ್ಯಾಗ್ ನ ಕಿತ್ಕೊಳಕ್ ಹೋಗ್ತಾರೆ ಮಾರ್ಷಲ್ಗಳು. ಅಂದ್ರೆ ಮಾರ್ಷಲ್ಗಳು ನಿಜವಾಗ್ಲೂ ಕೂಡ ಒಂದ್ ರೀತಿಯಲ್ಲಿ ಏನು ಬೀದಿ ಬದಿ ವ್ಯಾಪಾರಿಗಳನ್ನ ಒಂದ್ ರೀತಿಯಲ್ಲಿ ಕೆಳಮಟ್ಟದಲ್ಲಿ ನಡ್ಕೋತಾ ಇದಾರೆ ಅಂತ ಕೂಡ ಆರೋಪ ಮಾಡ್ತಾ ಇರುವಂತದ್ದು. ಅಂದ್ರೆ ಏನು ಒಂದು ವಯಸ್ಸಾದ ವೃತ್ತ ಪರಿಪರಿಯಾಗಿ ಕೇಳ್ಕೊತಾನೆ, ದಯವಿಟ್ಟು ಬಿಟ್ಬಿಡಿ, 20 ರೂಪಾಯಿ 30 ರೂಪಾಯಿ ಬ್ಯಾಗ್ ಇದು, ನಾನು ಏನು ಒಂದು ಪೊಲೀಸರಿಗೆ ಏನು ಕೊಡ್ಬೇಕು ಅದು ಕೊಡ್ತೀವಿ, ನೀವು ಬಿಬಿಎಂಪಿಗೆ ಏನ್ ಕೊಡ್ಬೇಕು ಅದು ಕೊಡ್ತಾ ಇದ್ದೀನಿ, ಆದ್ರೂ ಕೂಡ ನೀವು ವ್ಯಾಪಾರಕ್ಕೆ ಆಗ್ಬಿಡ್ತಲ್ಲ ಅಂತ ಕೂಡ ಅವನು ಅಲ್ಲಿ ಆಕ್ರೋಶ ವ್ಯಕ್ತಪಡಿಸಿರೋದು. ಆದ್ರೂ ಕೂಡ ಮಾರ್ಷಲ್ಗಳು ಎಲ್ಲ ಒಂದ್ ಕಡೆ ಯಾವುದೇ ಕಾರಣಕ್ಕೂ ನೀವು ವ್ಯಾಪಾರ ಮಾಡಂಗಿಲ್ಲ ಅಂತ ಕೂಡ ಹೇಳಿಕೆ ಕೊಡ್ತಾ ಇರುವಂತದ್ದು ಒಂದು ಕಡೆ. ಮತ್ತೊಂದು ಕಡೆ ಏನು ಒಂದು ಮಾರ್ಷಲ್ ಕೂಡ ಒಂದ್ ರೀತಿಯಲ್ಲಿ ಅವರ ಸಾಮಾಜಿಕ ಜಾಲತಾಣಗಳಲ್ಲಿ ನೆಟ್ಟಿಗರು ಒಂದ್ ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಬೀದಿ ಬದಿಯಲ್ಲಿ ಸಿಗರೇಟು ಬೀಡಿ ಎಲ್ಲಾನು ಮಾಡ್ತಾರೆ, ಅವ್ರನ್ನೆಲ್ಲ ಎತ್ತಾ ಇಲ್ಲ ನೀವು. ಏನು ವೃದ್ಧ ತನ್ನ ಹೊಟ್ಟೆಪಾಡಿಗೋಸ್ಕರ ಮಾಡ್ತಾ ಇದ್ದಾನೆ, ಆ ಬ್ಯಾಗ್ ನ ಕಿತ್ಕೊಳಕ್ ಹೋಗ್ತಾ ಇದ್ದಾರೆ ಅಂತ ಕೂಡ ಈಗಾಗಲೇ ಒಂದ್ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸದ್ದಾಕಿರುವಂತದ್ದು. ಪ್ರತಿಭಾ, ಓಕೆ, ಥ್ಯಾಂಕ್ ಯು ಮಹೇಶ್ ಡೀಟೇಲ್ಸ್ಗಾಗಿ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.